ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ನಾವು ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಂಜೆ ಏನಾದರೂ ತಿನ್ನಬೇಕಂತ ಅನಿಸೋದಂತೂ ಸಹಜ ಸೊ ಹಾಗಾಗಿ ಸ್ವಲ್ಪ ಚಾಟ್ಸ್ ಏನಾದರೂ ಚುರುಮುರಿ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಕುಡಿಯೋದಕ್ಕೆ ಒಂದು ಸ್ವಲ್ಪ ಹಾರ್ಲಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾವು ಯಾವಾಗಲೂ ಪ್ಲೈನ್ ಮಿಲ್ಕೇ ಕುಡಿಯೋದು ಅಪರೂಪಕ್ಕೆ ಒಂದೊಂದ್ಸಲ ಟೇಸ್ಟಿಗೋಸ್ಕರ ಸ್ವಲ್ಪ ಹಾರ್ಲಿಕ್ಸ್ ಬೂಸ್ಟ್ ಆ ಥರ ಏನಾದರೂ ಕುಡಿಯೋಣ ಅಂತ ಅನಿಸುತ್ತೆ ಹಾಗೆ ಯಾವಾಗಲೂ ಮಂಡಕ್ಕಿ ಉಪ್ಪುಕರಿ ಮಾಡ್ಕೊಳ್ತೀವಲ್ಲ ಇವತ್ತು ಸ್ಪೆಷಲ್ ಏನಂದರೆ ಮೂಂಗ್ ದಾಲ್ ಉಪ್ಪುಕರಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಲ್ಲಿ ಒಂದು 1/4 ಚಮಚ ಅಚ್ಕಾರದ ಪುಡಿ ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಮಾತ್ರ ಇದು ಇಷ್ಟೊಂದು ಒಂಥರ ಫ್ಲೇವರ್ ಇರ್ಬೋದು ರುಚಿ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇರೆ ಆಯಿಲ್ ಯೂಸ್ ಮಾಡಿದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಯಾಕೆಂದರೆ ಉಪ್ಪುಕರಿಗೆ ಯಾವತ್ತು ಕೊಬ್ಬರಿ ಎಣ್ಣೆನೇ ಅದೊಂಥರ ಟೇಸ್ಟ್ ಕೊಡುತ್ತೆ ನಿಮ್ಗೆ ಗೊತ್ತೇ ಇರ್ಬೋದು 1/4 ಚಮಚ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸಂಜೆ ಇವಾಗ 5:15 ಆಯಿತು ಏನಾದರೂ ಸ್ವಲ್ಪ ತಿನ್ಬೇಕಂತ ಅನಿಸ್ತಿದೆ ಚುರುಮುರಿ ಥರ ಏನಾದರೂ ಮಾಡೋಣ ಅಂತ ಅದೇ ಹೇಳಿದ್ರು ಮೂಂಗ್ ದಾಲಲ್ಲಿ ಚುರುಮುರಿ ಮಾಡುವಂತ ಸೊ ಹಾಗಾಗಿ ಇವತ್ತು ಮೂಂಗ್ ದಾಲಲ್ಲಿ ಚುರುಮುರಿ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಆದಿ ಮೊದಲು ಮಾಡ್ಕೊಂಡು ತಿಂದಿದ್ದಾರಂತೆ ಬಟ್ ನಾನು ಇದುವರೆಗೂ ಟ್ರೈ ಮಾಡಲಿಲ್ಲ ನೋಡೋಣ ಹೇಗನ್ಸುತ್ತೆ ಅಂತ ಆಮೇಲೆ ಹೇಳ್ತೀನಿ ನಾನಿಲ್ಲಿ 5 ರೂಪಾಯಿಗೆ ಸಿಗುತ್ತಲ್ವ ಚಿಕ್ಕ ಮೂಂಗ್ ದಾಲ್ ಪ್ಯಾಕೆಟ್ಸ್ ಅದನ್ನು ಒಂದು 4 ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ 100 ಗ್ರಾಮ್ಸ್ 200 ಗ್ರಾಮ್ಸ್ ಆ ಥರ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ ಬಟ್ ನನಗೆ ಮನೆ ಹತ್ರ ಇಲ್ಲಿ ಅಂಗಡಿಯಲ್ಲಿ ಸಿಕ್ಕಿರಲಿಲ್ಲ ಇದನ್ನು ಮೂಂಗ್ ದಾಲ್ ಜೊತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಂಡು ಮತ್ತು ಒಂದು ಪುಟ್ಟ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು 1/4 ಚಮಚ ಆಗೋಷ್ಟು ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡ್ರೆ ಸಾಕಾಗುತ್ತೆ ಲಿಂಬೆಹಣ್ಣಿನ ರಸ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿ ಬರೋದಿಲ್ಲ ಹಾಗೆ ತಿನ್ನುವಾಗ ಏನು ಕ್ರಿಸ್ಪಿಯಾಗಿರುತ್ತಲ್ವ ಅದೊಂಥರ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಯಾರಾದರೂ ಆಲ್ರೆಡಿ ಟ್ರೈ ಮಾಡಿದರೆ ಕಾಮೆಂಟ್ಸ್ ಮಾಡಿ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ನನ್ನ ಫ್ರೆಂಡ್ ಬಂದಳು ಅವಳು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ಲು ಅವಳಿಗೂ ಇಷ್ಟ ಆಯಿತು ಅದ್ವಿಗೂ ಇಷ್ಟ ಆಯಿತು ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಇದೊಂದು ಚುರುಮುರಿ ಚಾಟ್ಸ್ ಟ್ರೈ ಮಾಡಿ ನೋಡಿ ಆಯಿತಾ ಇಲ್ಲಿ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೊರಡೋಕೆ ರೆಡಿ ಆಗಿರೋದು ಹೋಟೆಲಲ್ಲಿ ಇದ್ದೀವಿ ಅಮ್ಮನ ಮನೆಯಿಂದ ಚಿಕ್ಕಮ್ಮ ಮತ್ತು ಪ್ರಣೀತ್ ಬಂದಿದ್ರಾಗಿತ್ತು ಅವ್ರ ಜೊತೆ ಆಟೋಲಿ ಹೋಗೋಣ ಅಂತ ನೋಡಿ ಇವನಿಗೆ ಫುಲ್ ಖುಷಿ ಪ್ರಣೀತ್ ಬಂದಿರೋದು ಹಾಗೆ ಹೋಟೆಲಲ್ಲಿ ಇದ್ದೀವಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಆದ್ವಿಕ್ ನೋಡಿ ಎಕ್ಸ್ಪ್ರೆಷನಲ್ಲಿ ಹೇಗೆ ಮಾಡ್ತಾನೆ ಅಂತ ಸುಮ್ಮನೆ ಆದ್ವಿಕ್ ಹೇಗಂದರೆ ಡ್ಯಾಡಿ ಮನೆಯಿಂದ ಹೊರಡುವಾಗ ನನಗೆ ನಾನೆಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳೋದು ಅಮ್ಮನ ಮನೆಗೆ ಹೋದ ನಂತರ ಅವನು ಅಲ್ಲೂ ಎಲ್ರಿಗೂ ಅದೇ ಡೈಲಾಗ್ ಹೇಳ್ತಾನೆ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಇಲ್ಲೇ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳೋದು ಜೋರಿದ್ದಾನೆ ಆಯ್ತಾ ಅವನು ಮರುದಿವಸ ಬೆಳಿಗ್ಗೆ ಫುಲ್ಲು ಚಳಿ ಚಳಿ ಹಕ್ಕಿಗಳ ಚಿಲಿಪಿಲಿ ಅದೊಂಥರ ಖುಷಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಟೆರೆಸ್ ಮೇಲೆ ಬಂದೆ ಈ ಕಡೆ
ಎಷ್ಟು ಚಳಿ ಇರುತ್ತೆ ಅಂದರೆ ಬೆಳಿಗ್ಗೆ ಒಂದು 10 ಗಂಟೆ ಆದ್ರೂ ಚಳಿ ಕಡಿಮೆ ಆಗೋದಿಲ್ಲ. ಆನಂತರ ಕೂಲಾಗಿರುತ್ತೆ ವೆದರ್, ಒಂಥರ ಫ್ಯಾನ್ ಎಲ್ಲ ಹಾಕೊಳ್ಳೋದೇ ಬೇಡ, ಒಂಥರ ಖುಷಿ ಆಗುತ್ತೆ. ಆದ್ವಿಕಿಗೆ ಇವಾಗ ಏನಂದರೆ ಓಡೋದಂದರೆ ಇಷ್ಟ ಅವನಿಗೆ. ಮೊದಲೆಲ್ಲ ಓಡ್ತಾ ಇರಲಿಲ್ಲ, ಹೆದರ್ಕೊಳ್ತಿದ್ದ. ಇವಾಗ ನೋಡಿ ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಓಡಾಡೋದು ಹೀಗೆ. ಇಲ್ಲಿ ಬೆಳಿಗ್ಗೆ ತಿಂಡಿ ಎಲ್ಲ ಮುಗ್ದಿದೆ. ಮಧ್ಯಾಹ್ನದ ಅಡುಗೆಗೆ ನಾನು ಅಜ್ಜಿ ಸೇರಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಜ್ಜಿ ಹೇಳಿದ್ರು ತರಕಾರಿ ಸಾಂಬಾರು ಮಾಡೋಣ, ಹಾಗೆ ಹರಿವೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರು ಇವತ್ತು. ಸಾಂಬಾರಿಗೆ ಆಲ್ರೆಡಿ ಒಂದು ಸ್ವಲ್ಪ ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ. ಹಾಗೆ ನಮಗೆ ಮಧ್ಯಾಹ್ನಕ್ಕೂ ರಾತ್ರಿಗೂ ಸೇರಿ ಸಾಂಬಾರು ಮಾಡ್ಕೊಳ್ತಾ ಇರೋದು. ಒಂದು ತೆಂಗಿನಕಾಯಿನ ತೊಗೊಂಡು ತುರಿದಿಟ್ಕೊಂಡಿದ್ದೀವಿ. ಇಲ್ಲಿ ಒಂದು 15 ಹುರಿದ್ಕೊಂಡಿರುವಂಥ ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಚಮಚ ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀವಿ. ಇದೆಲ್ಲ ಆಲ್ರೆಡಿ ನಾನು ಹುರಿದಿಟ್ಕೊಂಡಿದ್ದೀನಿ. ಹಾಗೆ 1.5 ಚಮಚದಷ್ಟು ಜೀರಿಗೆ ಮತ್ತು ಒಂದು 4 ರಿಂದ 5 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ. ನಾನು ಹಸ್ಬೆಂಡ್ ಮನೇಲಿದ್ದರೆ ಒಂದು 4 ಜನರಿಗೆ ಅಡುಗೆ ಮಾಡೋದಲ್ವ, ನಾವು ಇಷ್ಟೊಂದು ಮಾಡಬೇಕಂತ ಇರೋದಿಲ್ಲ ನನಗೆ. ಆದರೆ ಇಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ಇಷ್ಟೊಂದು ಬೇಕಾಗತ್ತೆ. ಹಸ್ಬೆಂಡ್ ಮನೇಲಿದ್ದಾವಾಗ ನಾವು ಜಸ್ಟ್ ಒಂದು ಅರ್ಧ ತೆಂಗಿನಕಾಯಿಯಿಂದ ತುರಿದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಮಗ್ರಿಗಳನ್ನು ಹಾಕ್ಕೊಳ್ತಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಗೆ ನೀರನ್ನು ಸೇರಿಸಿ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ತರಕಾರಿ ಸಾಂಬಾರು ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ವಾರಕ್ಕೊಂದು 2 ಸಲ ಆದರೂ ಮಾಡೇ ಮಾಡ್ತೀವಿ. ಆದರೆ ಒಂದೇ ರುಚಿ ತಿಂದವಾಗ ನಮಗೆ ಬೋರ್ ಅಂತ ಅನಿಸುತ್ತೆ. ನಾನು ಅಂದ್ಕೊಂಡೆ ಈ ರೆಸಿಪಿ ಶೇರ್ ಮಾಡೋಣ ಅಂತ, ಯಾಕೆಂದರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದಲ್ಲ ಅಂತ. ಇಲ್ಲಿ ಕುಕ್ಕರಲ್ಲಿ ನಾನು ಒಂದು 1/4 kg ಬೀನ್ಸ್, 1/4 kg ಬಟಾಟೆ, 1-2 ಟೊಮ್ಯಾಟೊ, 1 ಈರುಳ್ಳಿ ಇದನ್ನೆಲ್ಲ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಆಲ್ರೆಡಿ ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ನೋಡಿ ತರಕಾರಿ ಲೆವೆಲ್ಗೆ ಇದೆ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ ನೀರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾನು 1 ವಿಸಿಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮ್ಮೂರಲ್ಲಿ ಎಲ್ಲರ ಮನೆಯಲ್ಲೂ ಅಷ್ಟೇ ಅಡುಗೆ ಮಾಡೋದಕ್ಕೆ ಈ ಥರ ಬಾವಿಯಿಂದ ನೀರನ್ನು ಡೈರೆಕ್ಟಾಗಿ ತೆಗೆದು ಯೂಸ್ ಮಾಡ್ತೇವೆ. ಆದರೆ ಪೇಟೆಗಳಲ್ಲಿ ಹೆಚ್ಚಿನ ಸಲ ನಾವು ಅಂದರೆ ಟ್ಯಾಪಿಂದನೇ ನೀರನ್ನು ತಗೊಂಡು ಆನಂತರ ಅದನ್ನು ಯೂಸ್ ಮಾಡ್ತೀವಲ್ಲ. ಆದರೆ ಹೆಚ್ಚಾಗಿ ನಮ್ಮ ಕಡೆ ಎಲ್ಲರ ಮನೇಲೂ ಹಾಗೆ ಬಾವಿ ಇರುತ್ತೆ. ಡೈರೆಕ್ಟಾಗಿ ಅಡುಗೆಗೆ ಬೇಕಾಗಿರೋ ನೀರನ್ನು ಬಾವಿಯಿಂದನೇ ಡೈರೆಕ್ಟಾಗಿ ತಗೊಳ್ತೇವೆ. ಇಲ್ಲಿ ನಾನು ಅಕ್ಕಿಯನ್ನು ತೊಳಿಲಿಕ್ಕಂತ ನೀರನ್ನು ತೊಗೊಂಡು ಬಂದು ಕೊಟ್ಟಿರೋದು ಅಜ್ಜಿಗೆ. ಹೇಳಿದೆ ನಾನೇ ಹಾಕ್ತೀನಿ ಅನ್ನಕ್ಕೆ ಅಂತ ಹೇಳಿದರೆ, ಒಬ್ಬರು ವಾಶ್ ಮಾಡಿ ಇನ್ನೊಬ್ರು ಅಕ್ಕಿಯನ್ನು ಹಾಕಬಾರ್ದು, ಅದು ಒಬ್ಬರೇ ಮಾಡಬೇಕು ಆ ಕೆಲಸ, ಯಾರು ತೊಳೆದಿರ್ತಾರೋ ಅವರೇ ಅಕ್ಕಿಯನ್ನು ಹಾಕಬೇಕು ಅಂತ ಅಂದರು. ಸೊ ಹಾಗಾಗಿ ಅವರೇ ಹಾಕ್ತಾರೆ. ಮತ್ತು ಅನ್ನ ಬಸಿಯೋದಂತೂ ನನಗಂತೂ ಬರೋದೇ ಇಲ್ಲ, ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಇಲ್ಲಿ ಸಾಂಬಾರಿಗೆ ಆಲ್ರೆಡಿ ರುಬ್ಕೊಂಡಿರುವ ಮಸಾಲೆಯನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ತುಂಬ ತೆಳ್ಳಗೆ ಮಾಡ್ಕೊಳ್ತೀವಿ ನಾವು, ಯಾಕೆಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ಸಾಂಬಾರು ಮತ್ತು ನಾವು ಅಂದರೆ ಸ್ಟವಲ್ಲಿ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತಾದ ನಂತರ ಸಾಂಬಾರು ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ತೆಳ್ಳಗಿರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಮುಗೀತು. ಆನಂತರ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಬೆಳಿಗ್ಗೆ 10 ಎಲ್ಲರ ತಿಂಡಿ ಮುಗ್ದಿತ್ತು. ಆದರೆ ಪುನಃ ಮತ್ತೆ ದೋಸೆ ಮಾಡ್ತಾ ಇರೋದು, ಯಾಕೆಂದರೆ ನಮ್ಮ ಮನೇಲಿ ಹಾಗೆ ಬೆಳಿಗ್ಗೆ 7:30 ಒಂದ್ಸಲ ತಿಂಡಿ ಮುಗಿದ್ರೂ 10 ಪುನಃ ಮತ್ತೆ ಟೀ ಮತ್ತು ತಿಂಡಿ ರೆಡಿ ಇರುತ್ತೆ. ಯಾಕೆಂದರೆ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಸೊ ಹಾಗಾಗಿ 10:30-11 ಗಂಟೆ ಒಳಗೆ ಇನ್ನೊಂದ್ಸಲ ಟೀ ಮತ್ತು ತಿಂಡಿ ರೆಡಿ ಮಾಡ್ಕೊಳ್ಬೇಕು ನಾವು. ಅಂದರೆ ಬೆಳಗ್ಗಿನ ಹಿಟ್ಟಿದ್ರೆ ಅದನ್ನೇ ಮಾಡೋದು, ಇಲ್ಲಾಂದರೆ ಬೇರೆ ಏನಾದರೂ ಲೈಟಾಗಿ ಏನಾದರೂ ತಿಂಡಿ ಮಾಡ್ತಾರೆ ಕೆಲವು ಸಲ. ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ 1 ಚಮಚ ಸಾಸಿವೆ ಮತ್ತು ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಂತೂ ಬೇಕೇ ಬೇಕು, ಇಲ್ಲಾಂದರೆ ಅದೇನೋ ಒಂಥರ ಡಲ್ ಅಂತ ಅನಿಸುತ್ತೆ ತರಕಾರಿ ಸಾಂಬಾರಿಗೆ. ಸೊ ಇದೆಲ್ಲ ಮುಗ್ದಿದೆ ಕೆಲಸ. ಅಜ್ಜಿ ಅನ್ನ ಬಸಿಯೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ನನಗಂತೂ ತುಂಬ ಭಯ ಆಗುತ್ತೆ. ನಾವೇನಾದರೂ ಈ ಕೆಲಸ ಮಾಡೋದಕ್ಕೆ ಹೋದರೆ ಮೈಯೆಲ್ಲ ಸುಟ್ಕೊಳ್ಳೋದಂತೂ ಗ್ಯಾರಂಟಿ. ಬಟ್ ಅಜ್ಜಿ ಈ ಥರ ಮಾಡ್ತಿರುವಾಗ ನನಗೆ ಹೆದರಿಕೆ ಆಗ್ತಾ ಇತ್ತು. ಅಂದರೆ ಅಜ್ಜಿಗೆ ಪ್ರಾಕ್ಟೀಸ್ ಇದೆ, ಬಟ್ ಸ್ಟಿಲ್ ಆದರೂ ಒಂದು ಸ್ವಲ್ಪ ಹೆದರಿಕೆ ಆಗೇ ಆಗುತ್ತೆ.
ನಾನಿವತ್ತು ಹಪ್ಪಳವನ್ನ ಸುಡ್ತಾ ಇದ್ದೀನಿ. ಅಂದ್ರೆ ಮೊದ್ಲೆಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸಂಜೆ ಮನೆಗೆ ಬಂದ ತಕ್ಷಣ ಈ ತರ ಮನೇಲೆ ಮಾಡಿರುವಂತ ಹಲಸಿನ ಹಪ್ಪಳ, ಗೆಣಸಿನ ಹಪ್ಪಳ, ಅಕ್ಕಿ ಹಪ್ಪಳ ಇದನ್ನೆಲ್ಲ ತಿನ್ಲಿಕ್ಕೆ ಕೊಡ್ತಾ ಇದ್ರು. ಇಲ್ಲಿ ಹೊಗೆ ಬರ್ತಾ ಇದೆ. ಸೊ ಇಲ್ಲಿ ನನ್ಗೆ ಸುಮಾರು ವರ್ಷನೇ ಆಯ್ತು, ನಂಗೆ ನೆನಪಿಲ್ಲ ಯಾವಾಗ ಲಾಸ್ಟ್ ಹಲಸಿನ ಹಪ್ಪಳ ತಿಂದಿದ್ದೀನಿ ಅಂತ. ಮನೇಲಿತ್ತು, ಗೊತ್ತಿಲ್ಲ ಯಾರು ಚಿಕ್ಕಮ್ಮ ತಂದಿರ್ಬೇಕು. 20 ರೂಪಾಯಿ ಅಲ್ಲ, ಸಾರಿ, ಬೆಲೆ 100 ರೂಪಾಯಿ ಅಂತೆ. ಲೆಕ್ಕ 20 ಹಪ್ಪಳಕ್ಕೆ 100 ರೂಪಾಯಿ. ಹಲಸಿನ ಮಸಾಲ ಹಪ್ಪಳ ಅಂತ ಇದೆ. ಅವಾಗೆಲ್ಲ ಎಷ್ಟೊಂದು ಹಪ್ಪಳ ನಾವು ತಿಂತಿದ್ವಿ, ದಿನಕ್ಕೆ 20 ಹಪ್ಪಳ ತಿಂತಿದ್ವೇನು. ಬೆಳಿಗ್ಗೆ ಸಾಯಂಕಾಲ ಈ ತರ ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಹಪ್ಪಳ ಮಾಡ್ಕೊಡ್ತಿದ್ರು. ಸೊ ಇವತ್ತು ಅದು ಒಲೆಯಲ್ಲಿ ಸುಟ್ಕೊಂಡು ತಿನ್ನೋ ಮಜಾನೇ ಚೆನ್ನಾಗಿದೆ ಅನಿಸ್ತಿದೆ. ನೋಡುವ, ಅದಕ್ಕೆ ದೂರ ಇರೋ, ಹೊಗೆ ಬರ್ತಿದೆ. ಹೇಗಿತ್ತು ಅದಕ್ಕೆ? ಹೇಗೆ ಮಾಡಿ ತೋರಿಸಿ. ಸ್ವಲ್ಪ ಇದ್ರಲ್ಲಿ ಜೀರಿಗೆ ಫ್ಲೇವರ್ ಜಾಸ್ತಿ ಇದ್ದಂಗಿದೆ ಆಯ್ತಾ? ಆದ್ವಿಕಿಗೆ ಹಪ್ಪಳ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಖಾರದ ಹಪ್ಪಳ ಇರ್ಬೋದು, ಎಲ್ಲ ಹಪ್ಪಳನೂ ಜಾಸ್ತಿ ಇಷ್ಟ. ಸೊ ಇವತ್ತು ನಾವು ಎಣ್ಣೆ ಹಾಕಿದೆ ಒಲೆಯಲ್ಲಿ ಸುಟ್ಟು ತಿಂದಿರೋದ್ರಿಂದ ಸ್ಕೂಲ್ ಡೇಸಲ್ಲೆಲ್ಲ ತಿಂತಾ ಇದ್ವಲ್ಲ ಚಿಕ್ಕವರಿರುವಾಗ, ಅದೆಲ್ಲ ನೆನಪಾಗ್ತಿದೆ. ಸೊ ನಾನಿವತ್ತು ಹಪ್ಪಳ ಸುಡ್ಲಿಕ್ಕೆ ಹೋಗಿ ಕೈ ಸ್ವಲ್ಪ ಸುಟ್ಕೊಂಡೆ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ. ಚೆನ್ನಾಗಿದೆ. ಯಾರ ಮನೆಯಲ್ಲೆಲ್ಲ ಈ ಸಲ ಹಪ್ಪಳ ಮಾಡಿದ್ರಿ ಕಾಮೆಂಟ್ಸ್ ಮಾಡಿ ಹೇಳಿ. ಹಾಗೆ ನನಗೂ ಕಳಿಸ್ಕೊಡಿ ಆಯಿತಾ ಮಾಡಿದರೆ. ಇಲ್ಲಿ ಮಧ್ಯಾಹ್ನ 1 ಗಂಟೆ ಆದಿ ಬಂದಿದ್ರು, ಅವರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಇದ್ದದ್ರಿಂದ ನಾನ್ ವೆಜ್ ಬಿಟ್ಟಿದ್ದೀವಿ ಒಂದು ಸ್ವಲ್ಪ ದಿವಸ, ಹಾಗಾಗಿ ವೆಜ್ ಇವತ್ತು. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೂ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್.